ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರೇ, ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ಹಿಂದಿನ ಮುಖ್ಯಮಂತ್ರಿಗಳು ಹಿರಿಯರಾದ ಜಗದೀಶ್ ಶೆಟ್ಟರ್ ಸರ್ ಅವರೇ, ಗೋವಿಂದ ಕಾರಜೋಳ ಸಾಹೇಬರೇ, ರಾಮುಲು ಅವರೇ, ನಿರಾಣಿ ಅವರೇ ಹಾಗೂ N ಮಹೇಶ್ ಅವರೇ, ಎಲ್ಲ ಹಿಂದಿನ ಶಾಸಕರುಗಳೇ, ವೇದಿಕೆ ಮೇಲೆ ಇರುವಂತಹ JDS ಹಾಗೂ BJPಯ ಎಲ್ಲ ನಾಯಕರಿಗೆ, ಎಲ್ಲ ಕಾರ್ಯಕರ್ತರಿಗೆ, ನಿಮಗೆಲ್ಲರಿಗೂ ವಂದನೆಗಳು. ಈಗ 3 ಗಂಟೆಗೆ ಸಭೆ ಮುಗಿಬೇಕು. ರಾಜ್ಯ ಅಧ್ಯಕ್ಷರು ಮಾತನಾಡೋರಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಎಲ್ಲ ಹೇಳಿದ್ದಾರೆ, ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಇವರು ಬಾಗಲಕೋಟೆ ಹಳೆಯಂದರು, ಅವರು ಜಗದೀಶ್ ಶೆಟ್ಟರ್ ಸರ್ ಬಾಗಲಕೋಟೆಯ ಮೊಮ್ಮಗ ಮತ್ತು ಹಳೆಯಂದರು. ಇವರಿಬ್ಬರು ಜವಾಬ್ದಾರಿ ತಗೊಂಡ್ರೆ ನಿಶ್ಚಿತವಾಗಿಯೂ ಬಾಗಲಕೋಟೆ ಗೆಲ್ತದ. ನೀವೆಲ್ಲರೂ ಮತ ಹಾಕಿ ಭಾರತೀಯ ಜನತಾ ಪಕ್ಷ ಗೆಲ್ಬೇಕಿಲ್ಲಿ. ಕಾಂಗ್ರೆಸ್ಸಿನವರು ಲೇವಡಿ ಮಾಡ್ಯಾರ. ಮೊನ್ನೆ ನಾ ಏನು ಹೇಳಿದ್ದೆ, ಇಲ್ಲಿ BJP ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅಂತ ನಾ ಹೇಳಿದ್ದೆ. ಅವ್ರೇನ್ ತಿಳ್ಕೊಂಡಾರ, ನಾವು ಹಿಂದೂಗಳ ಅಂತ ಅವ್ರು ಬಬ್ಬಿ ಹೊಡ್ಯಾಕತ್ತಾರ. ನಿಮಗೆ ನಾವು ಹಿಂದೂಗಳ ಅಲ್ಲ ಅಂದೇ ಇಲ್ಲ, ನಾವು ಹಿಂದೂಗಳ ಮಾತಾಡೇ ಇಲ್ಲ. ಹಿಂದುತ್ವ ಗೆಲ್ಲಬೇಕು, BJP ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ 9ನೇ ತಾರೀಕಿಗೆ ಮತ ಹಾಕಿ ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀರಿ ಅಂತೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಈಗ ರಾಜ್ಯ ಅಧ್ಯಕ್ಷರು ಮಾತನಾಡಬೇಕಂತೇಳಿ ಕೇಳ್ಕೊಂಡು ನಾನು ಮಾತಿಗೆ ವಿರಾಮ ಕೊಡ್ತೇನೆ.